ಅಯ್ಯೋ ದೇವ್ರೆ, ನಂಗೆ ಗೊತ್ತೇ ಆಗಲ್ಲ. ನೀವು ಒಂದು ಮಾತು ಹೇಳತ್ತಾನೆ ನನ್ನ ಹತ್ರ, ಹೀಗೆ ಬೇಕು ಅಂತ ನಾ ತತ್ತಿದ್ದೆ. ಅದು ಎಂತ ಗೊತ್ತಾ, ಅಲ್ಲಿ ನಮ್ಮ ಮನೇಲಿ ಮೊದಲು ಅಷ್ಟೇ, ನಂಗೆ ಏನು ಬೇಕಾದರೂ ಲಾವಣ್ಯನೇ ತರೋದು. ಅವಳು ದುಡ್ಡು ಇಸ್ಕೊಂತಿರ್ಲ, ಪಪ್ಪನ ಅಮ್ಮನ ಯಾರು ಕೊಟ್ಟಿರ್ತಿದ್ರು, ಏನೋ ಒಟ್ಟಿನಲ್ಲಿ ನನಗೇನು ತೊಗೊಬೇಕು ಅಂತ ಅನ್ನಿಸ್ತಾನೂ ಇರಲ್ಲ. ಬೇಕಾದ್ದೆಲ್ಲ ಅವಳೇ ತಂದು ಕೊಡ್ತಿದ್ಲಲ್ಲ, ಹಾಗಾಗಿ ನನಗೇನು ಕೊಂಡ್ಕೊಂಡೇ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ನಾನು ಕೇಳಲೇ ಇಲ್ಲ, ಹಬ್ಬಕ್ಕೆ ಬಟ್ಟೆ ತೊಗೊಬೇಕು ಅಂತಲೂ ಗೊತ್ತಾಗಲ್ಲ. ನೀವು ಒಂದು ಮಾತು ಮೊನ್ನೆ ಫೋನ್ ಮಾಡಿದಾಗ ಹೇಳಿದರೆ ನನಗೂ ಒಂದು ಜೊತೆ ತೊಗೊಂಡು ನಿಮಗೂ ಒಂದು ಜೊತೆ ತೊಗೊತಿದ್ದೆ. ಅದರಲ್ಲೇನೀಗ ಒಂದೊಂದು ಜೊತೆ ಬಟ್ಟೆ ತೊಗೊಳೋದ್ರಲ್ಲಿ ಏನದೆ? ಅಯ್ಯೋ ರಾಮ, ನಾನು ಅತ್ತೆಗೆ ಫೋನ್ ಮಾಡಿದಾಗ ಅವರಾರು ಹೇಳ್ಬೋದಿತ್ತು. ಈಗ ಮಾತ್ರ ಅನ್ನಿಸ್ತಾ ಇದೆ ನನಗೆ, ಹೌದು ನಿಮಗಾದರೂ ನಡೀತದೆ, ಹೇಳಿದ್ರೆ ನಿಮ್ಮ ಮನೆಯವ್ರು ತಂದು ಕೊಡ್ತಾರೆ, ಏನಾರು ಆಗ್ತದೆ. ಪಾಪ ಅತ್ತೆಗೆ ಯಾರು ಮಾವ ತಂದು ಕೊಡೋದೇ ಇಲ್ಲಲ್ಲ ಅವರಿಗೆ. ನಾ ತರಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಒಂದು ಮಾತು ನೆನಪು ಮಾಡಿದರೆ ನಾನು ನಿಮ್ಮಿಬ್ಬರಿಗೂ ಬಟ್ಟೆ ತರ್ತಿದ್ದೆ ಗೊತ್ತಾ. ಅಲ್ಲ, ಯಾವ್ದು ನೋಡಿದ್ರು ಇನ್ನೂ ನೀವು ನಂಗೆ ಗೊತ್ತಾಗಲ್ಲ ಅಂತೀರಲ್ಲ, ಅದು ಏನೇನಪ್ಪ? ನಾನೀಗ ಅಲ್ಲಿ ಇವ್ರ ತಂಗಿಗೆ ನಾನು ಬುಳ್ಳಿ ಅಂತಲೇ ಕರೆಯೋದು ಅಲ್ಲ, ಅವಳನ್ನೇನು ನಾನು ಬೇರೆಯವ್ರು ಅಂತ ಅಂದ್ಕೊಂಡ್ಲಪ್ಪ, ನನ್ನ ಸ್ವಂತ ತಂಗಿ ಅಂತಲೇ ಅಂದ್ಕೊಂಡಿದ್ದು. ನನಗೂ ಏನಿಲ್ಲ, ಯಾರು ಏನು ಹೇಳ್ಕೊಟ್ಟಿರಲ್ಲ, ಅಮ್ಮ ಎಂಥದನ್ನೂ ಹೇಳ್ಕೊಟ್ಟಿರಲಪ್ಪ. ಆದರೆ ನಾನು ಹೋಗ್ತಿರಲ್ಲ ಹಬ್ಬಕ್ಕೆ, ಮೊನ್ನೆ ಏನು ಇವ್ರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಅಲ್ಲಿದ್ದಿದ್ರೆ ನಾನೇ ಇವ್ರ ಜೊತೆ ಪೇಟೆಗೆ ಹೋಗಿ ತರ್ತಿದ್ದೆ. ಈಗ ಬುಳ್ಳಿಗೊಂದು ಜೊತೆ ಬಟ್ಟೆ ಕೊಟ್ಟು ಬನ್ನಿ ಅಲ್ಲಿಗೆ ಹೋಗಿ ಅಂತ ಹೇಳಿನಿ. ಹೋಗಿ ಕೊಟ್ಟು ಬಂದರು ಇವರು, ಹಾಸ್ಟೆಲಿಗೆ ಹೋಗಿ. ಕಾಲೇಜಿಗೆ ಹೋಗೋರಲ್ಲ, ಬೇಕಾಗತ್ತಲ್ಲ ಅಂತ. ಅವೆಲ್ಲ ಒಂಥರ ಮನಸ್ಸಲ್ಲಿ ಇರಬೇಕು. ಬುಳ್ಳಿ ಯಾವತ್ತೂ ನನ್ನ ಹತ್ರ ಕೇಳಲಪ್ಪ, ಅದಕ್ಕೆ ನಂಗೆ ಬಟ್ಟೆ ತರಿಸ್ಕೊಡಿ ಹಾಗೆ ಹೀಗೆ ಅಂತ. ನಾನೇ ಅರ್ಥ ಮಾಡ್ಕೊಂಡು ಕೊಡ್ಸೋದು ಅವಳಿಗೆ. ಹಂಗೆ ವರ್ಷಕ್ಕೊಂದು 2-3 ಜೊತೆ ಬಟ್ಟೆ ಕೊಡಿಸ್ತೇನೆ ಇರಲ್ಲ ನಾನು. ನಂಗೇನಾದ್ರು ಬೇಕು ಅಂತ ನಾನು ಜಾಸ್ತಿ ಕೇಳಲ್ಲ, ಮಾತ್ರ ಅವಳಿಗೆ ನಾನು ಕೊಡಿಸ್ತಾನೆ ಇರ್ತೀನಿ. ಸಾಧಾರಣ ಗೊತ್ತಾಗುತ್ತಪ್ಪ ಎಲ್ಲ ಹೆಣ್ಮಕ್ಳಿಗೂ. ನಿಮ್ಗೆ ಅದು ಯಾವ ಥರನೇನೋ. ನಾನೇನು ಯಾವಾಗಲೂ ಇಲ್ಲಿ ಹಬ್ಬಕ್ಕೆ ಇರ್ತೀನ, ಬಾಣಂತಿ ಆಗಿದ್ದಕ್ಕೆ ಇಲ್ಲಿದ್ದೀನಿ ಅಷ್ಟೇ. ಈಗ ಮತ್ತೇನಲ್ಲ, ಈಗ ಮನೆಯಲ್ಲೇ ಅಮ್ಮನ ಹತ್ರನೂ ಪಾಪ ಅಷ್ಟೆಲ್ಲ ದುಡ್ಡು ಇರಲ್ಲ, ಕೊಡ್ಸೋಕ್ಕಾಗಲ್ಲ. ಈಗ ಅಲ್ಲಿ ಹೋದಾಗ ಕೇಳ್ತಾರಲ್ಲ, ನಿನ್ನ ಹತ್ತಿಗೆ ಬೆಂಗಳೂರಲ್ಲಿರೋದು, ನಿಂಗೇನು ತರ್ಲನೋ ಅಂತ ಕೇಳಿದಾಗ ನಾನು ಹೇಳ್ಬೇಕಲ್ಲ. ನನಗೆ ಹೇಳೋದೇನು ಹೆಚ್ಚೊತ್ತಿನ ಕೆಲಸ ಅಲ್ಲ, ಅವರೇನು ತರಲ್ಲ ಅಂತ. ಆದರೆ ನಿಮಗೆ ಒಂಥರ ಅವರೆಲ್ಲ ಏನು ಅಂದ್ಕೋತಾರೋ ನಿಮ್ಮ ಬಗ್ಗೆ ಅಂತ, ಹಂಗೆ ಅಷ್ಟೇ. ಎಂತ ತಂದೆ ತೋರಿಸು ಅಂತ ಹೇಳಿದ್ರೆ ತೋರಿಸ್ಬೋದಾ ನೀವು, ಒಂದೇನಾದ್ರು ಸೀರೆ ಗೀರೆ ಕೊಟ್ಟಿದ್ದಿದ್ರೆ. ಆದರೂ ನಾನು ಯಾರು ಬೇರೆಯವ್ರು ಕೊಟ್ಟಿದ್ದೆಲ್ಲ ಹೊಸ ಸೀರೆ ಇರ್ತದಲ್ಲ, ಅದನ್ನು ತೋರಿಸಿ ಹೇಳ್ತೀನಿ ಬಿಡಿ. ಈ ಸತಿ ಹಬ್ಬಕ್ಕೆ ನಮ್ಮತ್ತಿಗೆ ತಂದಿದ್ದು ಅಂತ ಹೇಳೋದು ನೋಡಿ. ಪದೇ ಪದೇ ಹೇಳೋಕ್ಕೂ ನಂಗೊಂಥರ, ಅಮ್ಮಗೂ ಅಷ್ಟೇ. ಏನು ಅನ್ಕೋತಾರೆ ಏನೋ. ಈಗ ನಿಮ್ಮ ಹತ್ರ ಹೇಳಿದ ಕೂಡಲೇ ನೀವು ಅಣ್ಣನ ಹತ್ರ ದುಡ್ಡು ಕೇಳ್ತೀರಾ, ಅಣ್ಣ ಏನು ಅನ್ಕೋತಾನೆ ಏನೋ, ಅವನ ಹತ್ರ ದುಡ್ಡು ಇರ್ತದೋ ಇರಲ್ಲೋ, ಹಾಗೆ ನಮ್ಮಮ್ಮ ಯೋಚನೆ ಮಾಡೋದು. ನಾನು ಅದೇ ಥರ ಯೋಚನೆ ಮಾಡೋದಾ? ಹೌದಾ, ನೀವು ಆ ಥರ ಎಲ್ಲ ಮಾಡ್ತೀರಾ? ನಂಗದು ಗೊತ್ತೇ ಆಗಲ್ಲ. ಅಲ್ಲ, ನೀವೀಗ ಹೇಳಿದ್ರಲ್ಲ ಪವನ್ ಹತ್ರನೇ ದುಡ್ಡು ಕೇಳ್ತೀನಿ ಅಂತ. ಇಲ್ಲಪ್ಪ, ನಂಗೆ ಆ ನೆಸೆಸಿಟಿ ಏನಿಲ್ಲ. ನಾನು ಅವಾಗ ಜಾಬಿಗೆ ಹೋಗ್ತಿದ್ನಲ್ಲ, ನಂಗೆ ಬಂದು ಸ್ಯಾಲ್ರಿ ಎಲ್ಲ ನನ್ನ ಅಕೌಂಟಲ್ಲೇ ಅದೇ ಇನ್ನೂ. ಅದೇ ಹೇಳಿದ್ನಲ್ಲ ನಾನು, ನಂಗೆ ಏನು ಬೇಕಾದರೂ ಲಾವಣ್ಯನೇ ತರ್ತಿದ್ದ, ನನಗೋಸ್ಕರನೂ ನಾನೇನು ಖರ್ಚು ಮಾಡ್ತಿರಲ್ಲ. ನಾನು ಅವತ್ತು ಪವನಿಗೆ ಕೂಡ ಹೇಳಿದೆ, ಯಾವತ್ತು ಹಿಂಗೆ ದುಡ್ಡಿಲ್ಲ ಅಂಥೇಳಿ ಯೋಚನೆ ಮಾಡ್ತಿದ್ದಾಗ ನನ್ನ ಅಕೌಂಟಲ್ಲಿ ದುಡ್ಡದೆ ಅಂದರೆ ಬೇಡವೇ ಬೇಡ ಅಂದರು ಅವರು. ಬೇಡ, ನಿನ್ನ ಅಕೌಂಟಲ್ಲಿ ಇದ್ದಿದ್ದು ನಿನಗೆ, ಅದು ನಿಂಗೆ ಏನು ಬೇಕಾದ್ರೂ ನಂಗೆ ಕೈಯಲ್ಲಾಗಿದ್ದು ನಾನು ತಂದು ಕೊಡ್ತೀನಿ ಅಂತ ಅಂದ್ರೆ. ಮತ್ತು ನೀ ಪದೇ ಪದೇ ಹಿಂಗೆ ದುಡ್ಡು ತಗೊಳ್ಳಿ ಅಂದರೆ ನಂಗೆ ಬೇಜಾರಾಗ್ತದೆ ಅಂದರು. ಅದಕ್ಕೆ ನಾನೇನು ಆಮೇಲೆ ಕೇಳೋಕ್ಕೆ ಹೋಗಲ್ಲ, ನಾನು ದುಡ್ಡಲ್ಲೇ ತಂದುಬಿಡ್ತಿದ್ದೆ. ನಾನು ಇನ್ನೊಂದು ಸತಿ ಬತ್ತ ಗ್ಯಾರಂಟಿ ತರ್ತೀನಿ. ನಂಗೆ ಈಗ ಅನ್ನಿಸ್ತಾ ಇದೆ, ಚೆನ್ನಾಗಿ ಪಾಪಗೂ ಒಂದು ಜೊತೆ ಬಟ್ಟೆ ತರ್ಬೋದಿತ್ತು. ಎಲ್ಲ ಈಗ ಅನ್ನಿಸ್ತಾ ಇದೆ. ನೋಡೋಣ, ಇನ್ನೊಂದು ಸತಿ ನೀವು ಬಾಣಂತಿಲಿಂದ ಹೋಗೋದ್ರಲ್ಲ, ನಾನು ಖಂಡಿತ ಇನ್ನೊಂದು ಸತಿ ತಂದು ಕೊಡ್ತೀನಿ ಆಯಿತಾ. ನಿಮ್ಮ ಅತ್ತೆ ಎಲ್ಲ ಕೇಳಿದ್ರೆ ಅದನ್ನೇ ತೋರಿಸ್ಬೋದು. ಅಲ್ಲ, ನೀವು ಮತ್ತು ಅದಕ್ಕಾಗಿ ಮತ್ತೇನು ರಿಸ್ಕ್ ತಗೊಂಡು ತರೋದೆಲ್ಲ ಏನು ಬೇಡ. ನಾನೇನು ನಂಗಾಗೇನು ಕೇಳೋದಲ್ಲ.
ಈಗ ನಿಮ್ಮ ಬಗ್ಗೆ ಯಾರು ಏನು ಹೇಳಬಾರ್ದಲ್ಲ. ಎಷ್ಟಂದ್ರೂ ನೀವು ನನ್ನ ಅಣ್ಣನ ಹೆಂಡ್ತಿಯಲ್ಲ, ಅದಕ್ಕೆ ಇದು ಮಾಡಿದೆ ಅಷ್ಟೇ. ತೊಂದರೆ ಇಲ್ಲ ಬಿಡಿ, ತೊಂದರೆ ಇಲ್ಲ. ಈಗ ಅಣ್ಣ ಫೋನ್ ಮಾಡಿದ್ನಾ, ಸೀಟ್ ಸಿಕ್ತಂತ? ಸೀಟ್ ಸಿಕ್ಕಿರುತ್ತೆ. ಹೆಂಗಿದ್ರು 2 ಸೀಟ್ ಬುಕ್ ಮಾಡಿದ್ದು, ನಾನು ಹೋಗ್ಲಲ್ಲ, ಇಲ್ಲೇ ಇದ್ದೀನಲ್ಲ, ಒಬ್ಬರೇ ಅಲ್ಲ. ಅದು ಸಿಗ್ತದೆ, ಸೀಟ್ ಸಿಕ್ಕಿರ್ತದೆ. ನಾನು ಮತ್ತೆ ಫೋನ್ ಮಾಡೋಕ್ಕೆ ಹೋಗ್ಲ. ಅವ್ರೇನಾದ್ರು ಬಸ್ಸಲ್ಲಿ ನಿದ್ರೆ ಮಾಡ್ತಿದ್ದಾಗ ಸುಮ್ಮನೆ ಎಚ್ಚರ ಮಾಡ್ದಂಗೆ ಆಗ್ತದಲ್ಲ ಅಂತ ಹೇಳಿದ್ರು ಅವರು. ಅಲ್ಲಿಗೆ ಹೋಗಿ ತಲುಪ್ದಕ್ಕೂ ನಾನೇ ಕಾಲ್ ಮಾಡ್ತೀನಿ, ನೀನು ಮಾಡಬೇಡ ಅಂದಾರೆ. ಹೌದಾ? ಅಣ್ಣಗೆ ಫೋನ್ ಮಾಡಲ ನೀವು? ಮತ್ತಲ್ಲಿ ಯಾರತ್ರಲ್ಲ ಫೋನಲ್ಲಿ ಮಾತಾಡ್ತಾ ನಿಂತಿದ್ರೆ ಯಾವತ್ತು ಬರೋದು ಎಂಥದ್ದೆಲ್ಲ ಕೇಳ್ದಂಗೆ ಆತಿತ್ತಪ್ಪ. ನಾನು ಅಣ್ಣನ ಹತ್ರನೇ ಮಾತಾಡ್ತಿದ್ದೀರೇನೋ ಅಂದ್ಕೊಂಡೆ. ಅದಾ, ಲಾವಣ್ಯ ಫೋನ್ ಮಾಡಿದ್ದು. ಇವತ್ತು ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ವಲ್ಲ, ಬರಲಲ್ಲ ಯಾಕೆ ಅಂತ ಕೇಳಿದ್ಲು. ಅಮ್ಮ ಪಪ್ಪನೂ ತುಂಬ ಬೇಜಾರು ಮಾಡ್ಕೊಂಡ್ರಂತೆ. ಲೆಕ್ಕ ಅಂದರೆ ಮದುಮಕ್ಕಳು ಬರಬೇಕಿತ್ತು ಇಲ್ಲಿಗೆ, ನೀವು ಯಾಕೆ ಬರಲ್ಲ ಅಂತ. ಅದು ನಮ್ಮ ಮದುವೆ ಆದಮೇಲೆ ಫಸ್ಟ್ ದೀಪಾವಳಿ ಹಬ್ಬ ಅಲ್ಲ, ಅಲ್ಲಿಗೆ ಹೋಗಬೇಕಿತ್ತಂತೆ. ನಂಗೆ ಮತ್ತೆ ಪವನಿಗೆ ರಜೆನೇ ಇಲ್ಲ ಅಂತ ಅಂದ್ರೆ ನಾನು ಸುಮ್ಮನಾದೆ. ಅದಕ್ಕೆ ಏನಪ್ಪ, ನಮ್ಮ ಮನೇಲೆಲ್ಲ ಹಾಗೆಲ್ಲ ಇಲ್ಲ. ಇಲ್ಲಿ ನಮ್ಮಮ್ಮ ನನ್ನೇನು ಭಾಳ ಒತ್ತಾಯ ಮಾಡಿ ಕರಿತಾನೂ ಇಲ್ಲ. ಅಲ್ಲಿ ಮತ್ತೆ ಹೇಳವ್ರ ಮದುವೆ ಆದ ವರ್ಷ ಇಲ್ಲೇ ಗಂಡನ ಮನೆಯಲ್ಲೇ ಹಬ್ಬ ಮಾಡಬೇಕು ಏನು ಇದ್ರೂ ಅಂತ. ಹಂಗಾಗಿ ನಾವೆಲ್ಲ ಅಲ್ಲೇ ಮಾಡಿದ್ದು. ನಾ ಇಲ್ಲಿಗೆ ಬರಲ್ಲ, ಹಬ್ಬ ಮುಗಿಸ್ಕೊಂಡು ಆಮೇಲೆ ಬಂದು, ಅದು ಏನು ಇರೋಕ್ಕಾಗಲ್ಲ, ಉಳಿಯಂಗಿಲ್ಲ ಅಂತ ಹೇಳಿದ್ರಾ, ಬಂದಿದ್ದು ಹೋಗಿದ್ದು ಅಷ್ಟೇ. ಏನಪ್ಪ, ನಿಮ್ಮ ಅಮ್ಮಗೆ ಎಲ್ಲ ಯಾಕೆ ಅದು ಗೊತ್ತಾಗಲ್ಲ ಏನೋ. ನಾನು ಅಕಸ್ಮಾತ್ ಬರ್ತೀನಿ ಅಂದ್ರೆ ನಮ್ಮಮ್ಮ ಬೈತದಪ್ಪ, ನೀ ಹಬ್ಬ ಎಲ್ಲ ಅಲ್ಲೇ ಮಾಡಬೇಕು, ಕೊಟ್ಟು ಹೆಣ್ಣು ಕೊಲಕ್ಕೆ ಹೊರಗೆ ಅಂಥೇಳಿ ನೀನು ಮತ್ತೆ ಇಲ್ಲಿಗೆ ಬರ್ತಿರಬಾರ್ದು ಅಂತ. ಅದಕ್ಕೆ ನೀವೇ ನೋಡಿದ್ರಲ್ಲ, ನಾನೇ ಜಾಸ್ತಿ ಬರಲ್ಲ ಇಲ್ಲಿಗೆ. ಅಲ್ಲ, ಇಲ್ಲ ಅತ್ತೇನೋ ಹೇಳಿದರು ಮದುವೆ ಆದ ಫಸ್ಟ್ ಹಬ್ಬಕ್ಕೆ ಅಲ್ಲಿಗೆ ಹೋಗಬೇಕು ಅಂತ. ಮತ್ತು ನಿಮ್ಮನ್ನು ಯಾಕೆ ಕರೀಲ್ಲ ಅವರು? ನಂಗೆ ಹೋಗು ಅಂದಾರೆ. ಅಯ್ಯೋ, ನಮ್ಮಮ್ಮನ ಕತೆ ಅಷ್ಟೇ ಬಿಡಿ, ನಿಮಗೆ ಬೇಜಾರಾಗ್ತದೆ ಅಂತ ಹೇಳಿರ್ತದೆ ಅಷ್ಟೇ. ಹೌದಾ? ಹೋಗಲಿ ಬಿಡಿ, ಅದೇನಾಗುತ್ತೆ. ಮತ್ತು ಏನು ತಗೊಂಡ್ರಿ ನೀವು ಬೆಂಗಳೂರಿಗೆ ಹೋದ್ಮೇಲೆ? ಅಣ್ಣ ಎಂತೆಂತ ಕೊಡಿಸಿದ್ದ? ಕೊಡಿಸಿದ್ದು ಅಂತ ಏನಿಲ್ಲ, ನಾನು ಏನು ಕೇಳಲೂ ಇಲ್ಲ ಅವ್ರ ಹತ್ರ. ಎಂತ ಹಂಗೆ ತಗೊಳ್ಳೋಂಥದ್ದು ಎಂತ ಇಲ್ಲ ನನಗೆ. ಮೊದಲಿಂದನೂ ನಂಗೆ ಶಾಪಿಂಗ್ ಅಂದರೆ ಅಷ್ಟಕ್ಕಷ್ಟೇ. ಹಾಗಾಗಿ ನಾನು ಅವ್ರ ಹತ್ರ ಏನು ಕೇಳಲೂ ಇಲ್ಲ. ಹೊರಗಡೆ ಏನಾದ್ರು ಹೋದಾಗ ಕೇಳ್ತಿದ್ರು ಏನಾದರೂ ಬೇಕಾ ಅಂತ. ನಂಗೆ ಏನು ಬೇಕು ಅಂತ ಅನ್ನಿಸ್ತಾನೇ ಇರಲ್ಲ, ಅದಕ್ಕೆ ಹೇಳ್ತಿರಲ್ಲ, ಹೊರಗೆ ಕೊಡಿಸ್ತಿರಲ್ಲ. ಇನ್ನಂದರೆ ಒಂದು ರಿಂಗ್ ಮಾಡಿಸ್ಕೊಟ್ಟಾರೆ. ಅದು ಏನಾಯ್ತು ಗೊತ್ತಾ, ನಂದು PUC ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಪಪ್ಪ ಅಮ್ಮ ಮಾಡಿಸ್ಕೊಟ್ರು ರಿಂಗ್. ಅದು ನಾನು ಯಾವಾಗಲೂ ಅದನ್ನು ಹಾಕ್ಕೊಂಡಿರ್ತಿದ್ದೆ. ಅವತ್ತು ಹೆಂಗೋ ಆಗಿ ಏನೋ ತೊಳೆಯೋಗೇನೋ ಬಿದ್ದು ಹೋಗ್ಬಿಡ್ತು, ಸಿಕ್ಕಲೇ ಇಲ್ಲ. ಎಂತ ಆಯ್ತಂತ ಗೊತ್ತಾಗಲ್ಲ. ಆಮೇಲೆ ಬೇಜಾರು ಮಾಡ್ಕೊಂಡಿದ್ನಾ, ಯಾವುದೋ ಫೋಟೋದಲ್ಲಿ ನೋಡಿ ಅದೇ ಥರ ಡಿಸೈನ್ ಹೇಳಿ ಆ ರಿಂಗ್ ಮಾಡಿಸ್ಕೊಟ್ರು ಗೊತ್ತಾ ಪವನು. ಅದು ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ರಿಂಗ್ ತಂದು ಕೊಟ್ಟಾಗ ಎಷ್ಟು ಖುಷಿಯಾಗ್ಬಿಟ್ಟಿತ್ತು ನನಗೆ. ಜೋಪಾನ ತೆಗೆದಿಟ್ಕೊಂಡಪ್ಪ ನಾನು. ಅದೊಂದು ಕೊಟ್ಟಿದ್ರು, ನಾ ಅದನ್ನು ಯಾವತ್ತೂ ಮರೆಯಲ್ಲ. ತುಂಬ ಖುಷಿ ಆಯ್ತು ಮಾತ್ರ. ದೇವ್ರೇ, ಅಣ್ಣ ಇಂಥ ಬಂಗಾರದ ರೇಟಲ್ಲಿ ಹೆಂಡತಿಗೆ ಉಂಗುರ ಮಾಡಿಸ್ಕೊಡಕ್ಕಾರೆ ನಿಂಗೆ ದುಡ್ಡದೆ. ಮನೇಲಿ ಅಮ್ಮಗೆ ಎಂತಾರು ಒಂದು ತರಬೇಕು ಅಂತ ಇಲ್ಲ, ನನಗಂತೂ ಹಿಂಗೆ ಗೊತ್ತಾರಲ್ಲ ನೀನು. ಯಾಕೆ ಈ ಥರ ಬುದ್ಧಿ ಕಲ್ತಿಯೇನ? ರಿಂಗ್ ಮಾಡಿಸ್ಕೊಟ್ನ ಅಣ್ಣ, ಅಡ್ಡಿಲ್ಲ. ನನ್ನ ಹತ್ರ ಹೇಳಿದ್ಕಾತು, ಅಮ್ಮನ ಹತ್ರ ಹೇಳಕ್ಕೆ ಹೋಗ್ಬೇಡಿ ಆತ, ಬೇಜಾರು ಮಾಡ್ಕೊತದಮ್ಮ. ಮನೆಗೆ ಎಂಥದ್ನೂ ತರಲ್ಲ, ಅಮ್ಮಗೂ ಏನೂ ಕೊಡ್ಸಲ್ಲ, ಹೆಂಡತಿಗೆ ಮಾತ್ರ ಇಂಥ ಬಂಗಾರದ ರೇಟಲ್ಲಿ ಉಂಗುರ ಮಾಡಿಸ್ಕೊಡ್ತಾನೆ ಅಂದರೆ ಅದು ಮನೇಲಿ ಒಂದು ಮಾತು ಕೇಳಿದೆ ಯಾರಿಗಾರು ಬೇಜಾರಾಗದೆ ಇರ್ತದಾ? ಇರಲಿ ಬಿಡಿ, ನಾನೇನು ಹಾಗೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ. ಅಮ್ಮನ ಹತ್ರ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ನಂಗೆ ಇದೂ ಗೊತ್ತಾಗಲ್ಲ. ಇಲ್ಲ, ನಾನು ಹೇಳಲ್ಲ ಬಿಡಿ, ಹೇಳಲ್ಲ ನಾನು. ಅದು ಇನ್ನೊಂದ್ಸರಿ ಹೇಳ್ತೀನಿ ಪವನ್ ಹತ್ರ. ಈಗ ಅತ್ತೆಗೂ ಒಂದು ರಿಂಗ್ ಮಾಡಿಸ್ಕೊಡಿ ಅಂತ ಹೇಳಲಾ? ಬೇಡಪ್ಪ, ಎಂತಕ್ಕೆ?
ಈ ವಯಸ್ಸಲ್ಲಿ ಉಂಗುರ ಎಲ್ಲ ತಗೊಂಡು ಎಂತ ಮಾಡ್ತದೆ ನಮ್ಮಮ್ಮ. ಅದ್ರ ಹತ್ರ ಉಂಗುರ ಅದಾವೆ, ಉಂಗುರ ಅಮ್ಮನ ಹತ್ರ ಅದಾವೆ. ನೋಡಿ ಬೇರೆ ಎಂತ ತಂದು ಕೊಡೋದಾರು ಕೊಡಿ. ಬೇರೆ ಏನು ತಂದು ಕೊಡೋದು ನಂಗೆ ಅದು ಗೊತ್ತಾಗಲ್ಲ. ಅಯ್ಯೋ, ನನ್ನ ತಲೆ ಕಲ್ಲು ಬಿದ್ದು ಹೋಗಕ್ಕೆ ಒಂದು ನೆನಪಿಗೆ ಬಂದಾರ ಬರ್ತದ. ಎಂತಾರು ಒಂದು ಹೇಳೋಣ ಅಂದರೆ ನನಗೂ ಪ್ರಯೋಜನಕ್ಕೆ ಬರೋಂಥದ್ದೇ ಹೇಳಬೇಕು. ಏನು ಹೇಳೋದು? ರಿಂಗ್ ಬೇಡ ಅಂತ ಹೇಳಿದೆ. ಮಾಡಿಸ್ಕೊ ಬಂದು ಕೊಡ್ತಿದ್ರು. ನಾನೊಬ್ಳು ಎಂತ ಅಂತಾನೆ ಗೊತ್ತಾಗಲ್ಲ. ಒಂದು ಕೆಲಸ ಮಾಡಿ, ನಮ್ಮ ಅಮ್ಮನ ಹತ್ರ ಮೈಸೂರು ಸಿಲ್ಕ್ ಸೀರೆ ಇಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಮೈಸೂರು ಸಿಲ್ಕ್ ಸೀರೆ ತರಿಸ್ಕೊಡ್ತೀರಾ? ಅಮ್ಮ ಪಾಪ ಎಷ್ಟು ಖುಷಿಪಟ್ಟು ಉಟ್ಕೊತದೇನ ನೋಡಿ. ಬೇಕಾರೆ ಅದನ್ನು ಬೇಕಾದ್ರೆ ತರಿಸ್ಕೊಡ್ಬೋದು. ಮೈಸೂರು ಸಿಲ್ಕಾ? ಮೈಸೂರು ಸಿಲ್ಕ್ ಸೀರೆ ಅಂದರೆ ಆನ್ಲೈನಲ್ಲೆಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿದು ಬರಲ್ಲ ಅಂತಾರೆ. ಮೈಸೂರಿಗೆ ಹೋಗ್ಬೇಕಂತೆ ಅದನ್ನೆಲ್ಲ ತೊಗೊಳಕ್ಕೆ, ಅಲ್ಲೇ ಒಳ್ಳೆ ಸಿಕ್ಕೋದು ಅಂತಾರೆ ಎಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಅವ್ರಿಗೆ ಖುಷಿ ಆಗೋದಾರು ತಂದು ಕೊಡ್ತೀನಪ್ಪ ನಾನು. ಖುಷಿ ಆಗ್ತದೆ, ಖುಷಿ ಮಾತ್ರ ಆಗ್ತದೆ. ಯಾವ ಕಲರ್ ಹೇಳಿ? ನನ್ನ ಹತ್ರ ಯಾವ ಕಲರ್ ಇಲ್ಲ ಅಂತಲೇ ನೆನಪಿಗೆ ಬರಲ್ಲಪ್ಪ. ಅಮ್ಮಂಗೆ ಗ್ರೀನ್ ಕಲರ್ ಇಷ್ಟ, ಅದನ್ನೇ ತನ್ನಿ. ಮತ್ತು ತಂದ ಮೇಲೆ ಅದಕ್ಕೆ ಇಷ್ಟ ಆಗ್ಬೇಕಲ್ಲ, ಅದಕ್ಕೆ ಹೇಳ್ದು. ಗ್ರೀನ್ ಅಂದರೆ ಮಾಮೂಲಿ ಇಲ್ಲೆಲ್ಲ ಗ್ರೀನ್ ಬರುತ್ತಲ್ಲ, ಆ ಥರ ಅಲ್ಲ. ಭವ್ಯಗೌಡ ಒಂದು ದಿವಸ ಉಟ್ಕೊಂಡಿದ್ಲ, ನೋಡಿದ್ರಾ ನೀವು ರೀಲ್ಸಲ್ಲೆಲ್ಲ? ಎಂಥ ಒಂಥರ ಸ್ಪೆಷಲ್ ಗ್ರೀನ್ ಅದು, ಅವಳಿಗೆ ತುಂಬ ಚೆಂದ ಕಾಣಿಸ್ತಿದ್ದು. ಆ ಗ್ರೀನಿಗೆ ತನ್ನಿ ಆಯಿತಾ? ಮತ್ತು ತರ್ತೀರಿ ಒಂಚೂರು ಒಳ್ಳೆ ಕ್ವಾಲಿಟಿದೆ ತನ್ನಿ. ಪಾಪ ನಮ್ಮ ಅಮ್ಮ ಎಲ್ಲಿ ಹೋತತ್ತೆ ತಗೊಳಕ್ಕೆ. ಸರಿ ಬಿಡಿ. ಸರಿ, ನಾನು ನೆಕ್ಸ್ಟ್ ಬೆಂಗಳೂರಿಗೆ ಹೋಗ್ತೀನಲ್ಲ, ಇದೇ ಸೀರೆ ತಗೊಳಕ್ಕಾಗಿಯೇ ಮೈಸೂರಿಗೆ ಹೋಗ್ತೀನಿ. ಪವನ್ನು ಕರ್ಕೊಂಡೇ ಹೋಗ್ತೀನಿ. ಅಯ್ಯೋ, ಮತ್ತೆ ಈಗಲೇ ಹೇಳಿನೇ, ನೀವು ಅಣ್ಣನ ಹತ್ರ ಕಡೆಗೆ ನಾನು ಹೇಳಿದ್ದು ಅಮ್ಮಗೆ ಮೈಸೂರು ಸಿಲ್ಕ್ ಸೀರೆ ಇಷ್ಟ ಅಂತ ತರಕ್ಕೆ ಹೇಳ್ಯಾರೆ ಅಂತೇಳೆಲ್ಲ ಹೇಳಬೇಡಿ. ಅವ್ನು ಕೊಡಿದೆ ಸುಮ್ಮನೆ ನನ್ನ ತಪ್ಪು ತಿಳ್ಕೊಳಕ್ಕದಾನೆ. ಇಲ್ಲ, ನಂಗೆ ಸೀರೆ ತೊಗೊಳಕ್ಕೆ ಹೋಗ್ತಿರೋದು ಅಂತಲೇ ಹೇಳ್ತೀನಿ. ನಾನು ಒಂದು ತೊಗೊತೀನಿ. ಆವಾಗ ಹಿಂಗೆ ನಿಮಗಿಬ್ರಿಗೂ, ನಿಮಗೆ ಬೇಕಾ ಮೈಸೂರು ಸಿಲ್ಕ್ ಸೀರೆನೇ ಬೇಕಾ? ನೋಡಿ ಆದರೂ ತನ್ನಿ. ಎಂತ ಮಾಡ್ತೀರ ನಿಮಗೆ ಬಿಟ್ಟಿದ್ದು, ನಾನೆಂತ ಕೇಳಕ್ಕೆ ಬರಲ್ಲಪ್ಪ. ತರ್ತೀನಿ ಬಿಡಿ, ಅದರಲ್ಲೇನು. ನಿಮಗೆ ಯಾವ ಕಲರ್ ಇಷ್ಟ? ನನಗೆ ನಿಮಗೆ ಇಷ್ಟ ಆದ ಕಲರ್ ತನ್ನಿ. ನಿಮ್ಮ ಚಾಯ್ಸ್ ಚೆನ್ನಾಗೇ ಇರ್ತದೆ. ನಂಗೆ ಇಂಥದ್ದೇ ಆಗಬೇಕು ಅನ್ನೋದೇನಿಲ್ಲ. ನಿಮ್ಗೆ ಇಷ್ಟ ಆಗಿತ್ತು ತನ್ನಿ ಆತಾ. ಕ್ವಾಲಿಟಿ ಮಾತ್ರ ಒಂಚೂರು ಚೆನ್ನಾಗಿರಲಿ. ಸರಿ ಬಿಡಿ. ಖಂಡಿತ ನಾನು ಪವನ್ನ ಮೈಸೂರಿಗೆ ಕರ್ಕೊಂಡು ಹೋಗಿ ತರ್ತೀನಿ. ಪಾಪುಗೆ, ನಿಮ್ಮ ಮಗಳಿಗೆ ಏನು ತರೋದು ನೋಡಿ. ಒಂದು ಫ್ರಾಕ್ ಏನಾದರೂ ಮಾತ್ರ ತುಂಬ ಕಡಿಮೆ ರೇಟಿನ ತರಬೇಡಿ ಆಯಿತಾ? ಅವಳಪ್ಪ ಏನೇನು ತಂದು ಕೊಡ್ತಾರೆ ಅಂತ ನೀವೇ ನೋಡಿರಲ್ಲ, ಹಾಗಾಗಿ